ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಐಪಿಎಲ್ ಅಂದ್ರೆ ಸಾಕು ಚೆನ್ನೈ ಸೂಪರ್ ಕಿಂಗ್ಸ್ ಮತ್ತು ಮುಂಬೈ ಇಂಡಿಯನ್ಸ್ ನಡುವಿನ ಪಂದ್ಯಕ್ಕೆ ಎಲ್ ಕ್ಲಾಸಿಕೋ ಅನ್ನೋ ಕ್ರೇಜ್ ಇದೆ. ಆದರೆ ವಾಂಖೆಡೆ ಸ್ಟೇಡಿಯಂನಲ್ಲಿ ನಡೆದ ಐಪಿಎಲ್ 2026ರ ಹೈ ವೋಲ್ಟೇಜ್ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ತವರಿನಲ್ಲೇ ತಲೆ ತಗ್ಗಿಸಿದೆ, ಅಕ್ಷರಶಃ ಮಣ್ಣು ಮುಕ್ಕಿದೆ. ಬರೋಬ್ಬರಿ 208 ರನ್ಗಳ ಬೃಹತ್ ಟಾರ್ಗೆಟ್ ಬೆನ್ನತ್ತಿದ ಮುಂಬೈ ಇಂಡಿಯನ್ಸ್ ಚೆನ್ನೈ ಸ್ಪಿನ್ನರ್ಗಳ ಮೋಡಿಗೆ ಸಿಲುಕಿ ಕೇವಲ 104 ರನ್ಗಳಿಗೆ ಆಲ್ಔಟ್ ಆಗಿ ಮಖಾಡೆ ಮಲಗಿದೆ. ಈ ಮೂಲಕ 103 ರನ್ಗಳ ಭಾರೀ ಅಂತರದಿಂದ ಹೀನಾಯ ಸೋಲು ಕಂಡಿದೆ. ಇದು ವಾಂಖೆಡೆ ಮೈದಾನದಲ್ಲಿ ಮುಂಬೈ ಕಂಡ ಅತಿ ದೊಡ್ಡ ಸೋಲಿನ ಮುಖಭಂಗ ಆಗಿದೆ. ಹಾಗಾದ್ರೆ ಮುಂಬೈ ಬೌಲರ್ಗಳ ಬೆವರಿಳಿಸಿ ಬರೋಬ್ಬರಿ 101 ರನ್ ಚಚ್ಚಿದ ಸಂಜು ಸ್ಯಾಮ್ಸನ್ ಅವರ ಆ ಬೆಂಕಿಯಂತ ಬ್ಯಾಟಿಂಗ್ ಹೇಗಿತ್ತು? ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದು ಮುಂಬೈ ಬ್ಯಾಟರ್ಗಳ ಬೆನ್ನೆಲುಬು ಮುರಿದ ಅಕಿಲ್ ಹುಸೇನ್ ಅವರ ಸ್ಪಿನ್ ಮ್ಯಾಜಿಕ್ ಹೇಗಿತ್ತು? ಸ್ವಂತ ನೆಲದಲ್ಲಿ 5 ಬಾರಿಯ ಚಾಂಪಿಯನ್ ಮುಂಬೈ ಹೀನಾಯವಾಗಿ ಸೋತಿದ್ ಹೇಗೆ? ಈ ಎಲ್ಲ ಇಂಟ್ರೆಸ್ಟಿಂಗ್ ಹೈಲೈಟ್ಸ್ ಅನ್ನ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ. ವಿಡಿಯೋ ಶುರು ಮಾಡೋದಕ್ಕೂ ಮೊದಲು ನೀವಿನ್ನೂ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಸಂಜು ಸ್ಯಾಮ್ಸನ್ ಸಿಡಿಲಬ್ಬರದ ಶತಕ, ಮುಂಬೈ ಬೌಲರ್ಸ್ ಕಂಗಾಲು. ಸ್ನೇಹಿತರೆ, ಟಾಸ್ ಸೋತು ಮೊದಲು ಬ್ಯಾಟಿಂಗ್ಗೆ ಇಳಿದ ಚೆನ್ನೈ ಸೂಪರ್ ಕಿಂಗ್ಸ್ ತಂಡಕ್ಕೆ ಆರಂಭಿಕ ಆಟಗಾರ ಋತುರಾಜ್ ಗಾಯಕ್ವಾಡ್ 20 ರನ್ ಗಳಿಸಿ ಉತ್ತಮ ಆರಂಭ ನೀಡಿದ್ರು. ಆದರೆ ಅಫ್ಘಾನಿಸ್ತಾನದ ಸ್ಪಿನ್ನರ್ ಗುಜನ್ಫರ್, ಋತುರಾಜ್ ಮತ್ತು ಶಿವಂ ದುಬೆ ವಿಕೆಟ್ ಕಿತ್ತು ಸಿಎಸ್ಕೆಗೆ ಶಾಕ್ ನೀಡಿದ್ರು. ಸರ್ಫರಾಜ್ ಖಾನ್ ಕೂಡ ಬೇಗನೆ ಔಟ್ ಆದ್ರು. ಆದ್ರೆ ಒಂದೆಡೆ ವಿಕೆಟ್ ಉರುಳುತ್ತಿದ್ರು, ಮತ್ತೊಂದೆಡೆ ಓಪನರ್ ಆಗಿ ಕಣಕ್ಕಿಳಿದಿದ್ದ ಮಲಯಾಳಿ ಕಲಿ ಸಂಜು ಸ್ಯಾಮ್ಸನ್ ಮಾತ್ರ ಮುಂಬೈ ಬೌಲರ್ಗಳನ್ನ ಅಕ್ಷರಶಃ ಬೆಂಡೆತ್ತಿದ್ರು. ಜಸ್ಪ್ರೀತ್ ಬುಮ್ರಾ, ಹಾರ್ದಿಕ್ ಪಾಂಡ್ಯ ಸೇರಿದಂತೆ ಎಲ್ಲರ ಬೌಲಿಂಗ್ನಲ್ಲೂ ಬೌಂಡ್ರಿ, ಸಿಕ್ಸರ್ಗಳ ಸುರಿಮಳೆಗೈದ್ರು. ಕೇವಲ 54 ಎಸೆತಗಳಲ್ಲಿ 10 ಬೌಂಡ್ರಿ ಹಾಗೂ 5 ಭರ್ಜರಿ ಸಿಕ್ಸರ್ ನೆರವಿನಿಂದ ಅಜೇಯ 101 ರನ್ ಸಿಡಿಸಿ ಸಂಭ್ರಮಿಸಿದ್ರು. ಇದು ಈ ಸೀಸನ್ನಲ್ಲಿ ಸ್ಯಾಮ್ಸನ್ ಅವರ 2ನೇ ಶತಕವಾಗಿದೆ. ಕೊನೆಯಲ್ಲಿ ಡೆವಾಲ್ಡ್ ಬ್ರೇವಿಸ್ 21 ರನ್ ಹಾಗೂ ಜೇಮಿ ಓವರ್ಟನ್ ಅವರ 15 ರನ್ಗಳ ಕ್ಯಾಮಿಯೋ ನೆರವಿನಿಂದ ಚೆನ್ನೈ ನಿಗದಿತ 20 ಓವರ್ಗಳಲ್ಲಿ 6 ವಿಕೆಟ್ ನಷ್ಟಕ್ಕೆ 207 ರನ್ಗಳ ಬೃಹತ್ ಮೊತ್ತ ಕಲೆ ಹಾಕ್ತು. ಮುಂಬೈ ಪರ ಗುಜನ್ಫರ್ ಮತ್ತು ಅಶ್ವಿನಿ ಕುಮಾರ್ ತಲಾ 2 ವಿಕೆಟ್ ಪಡೆದರೆ ಬುಮ್ರಾ 1 ವಿಕೆಟ್ ಪಡೆದು ಕರಾರುವಕ್ಕಾದ ಬೌಲಿಂಗ್ ಪ್ರದರ್ಶಿಸಿದ್ರು. ಆದರೆ ನಾಯಕ ಹಾರ್ದಿಕ್ ಪಾಂಡ್ಯ 2 ಓವರ್ಗೆ 38 ರನ್ ಚರ್ಚಿಸಿಕೊಂಡು ದುಬಾರಿಯಾದ್ರು. ಸಿಎಸ್ಕೆ ಸ್ಪಿನ್ ಮೋಡಿಗೆ ಮಕಾಡೆ ಮಲಗಿದ ಮುಂಬೈ 208 ರನ್ಗಳ ಕಠಿಣ ಗುರಿ ಬೆನ್ನತ್ತಿದ ಮುಂಬೈ ಇಂಡಿಯನ್ಸ್ಗೆ ಆರಂಭದಲ್ಲೇ ಆಘಾತ ಕಾದಿತ್ತು. ಮುಖೇಶ್ ಚೌಧರಿ ಮತ್ತು ಅಕಿಲ್ ಹುಸೇನ್ ಅವರ ಮಾರಕ ದಾಳಿಗೆ ಸಿಲುಕಿ ಕೇವಲ 29 ರನ್ ಆಗುವಷ್ಟರಲ್ಲಿ 3 ಪ್ರಮುಖ ವಿಕೆಟ್ ಕಳ್ಕೊಂಡಿತ್ತು. ಡೇಂಜರಸ್ ಕ್ವಿಂಟನ್ ಡಿಕಾಕ್, ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದ ಡೆನಿಶ್ ಮಲೆವಾರ್ ಹಾಗೂ ನಮನ್ಧೀರ್ ಪೆವಿಲಿಯನ್ ಪರೇಡ್ ನಡೆಸಿದ್ರು. ಈ ಸಂಕಷ್ಟದ ಸಮಯದಲ್ಲಿ ಜೊತೆಯಾದ ಸೂರ್ಯಕುಮಾರ್ ಯಾದವ್ ಮತ್ತು ತಿಲಕ್ ವರ್ಮಾ 73 ರನ್ಗಳ ಜೊತೆಯಾಟವಾಡಿ ತಂಡಕ್ಕೆ ಆಸರೆಯಾದ್ರು. ಆದರೆ ಈ ಅಪಾಯಕಾರಿ ಜೋಡಿಯನ್ನ ಬ್ರೇಕ್ ಮಾಡುವಲ್ಲಿ ಅಕಿಲ್ ಹುಸೇನ್ ಯಶಸ್ವಿಯಾದ್ರು. 37 ರನ್ ಗಳಿಸಿದ್ದ ತಿಲಕ್ ವರ್ಮಾ ಬೌಲ್ಡ್ ಆದ್ರೆ 36 ರನ್ ಗಳಿಸಿದ್ದ ಸೂರ್ಯಕುಮಾರ್ ಯಾದವ್ ಕ್ಯಾಚ್ ನೀಡಿ ಔಟ್ ಆದ್ರು. ಇದಾದ ಬಳಿಕ ಶುರುವಾಗಿದ್ದೆ ನೂರ್ ಅಹ್ಮದ್ ಮತ್ತು ಅಕಿಲ್ ಹುಸೇನ್ ಅವರ ಸ್ಪಿನ್ ದರ್ಬಾರ್. ಬ್ಯಾಟಿಂಗ್ನಲ್ಲಿ ಕಳಪೆ ಫಾರ್ಮ್ ಮುಂದುವರಿಸಿದ ನಾಯಕ ಹಾರ್ದಿಕ್ ಪಾಂಡ್ಯ ಕೇವಲ 1 ರನ್ಗೆ ವಿಕೆಟ್ ಒಪ್ಪಿಸಿದ್ರೆ ಶೆರ್ಫೆನ್ ರುದರ್ಫೋರ್ಡ್ ಶೂನ್ಯಕ್ಕೆ ಔಟ್ ಆಗಿ ನಿರಾಸೆ ಮೂಡಿಸಿದ್ರು. ಅಂತಿಮವಾಗಿ ಮುಂಬೈ ಕೇವಲ 104 ರನ್ಗಳಿಗೆ ಆಲ್ಔಟ್ ಆಗಿ 103 ರನ್ಗಳ ಹೀನಾಯ ಸೋಲು ಕಂಡಿದೆ. ಸಿಎಸ್ಕೆ ಪರ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಕಣಕ್ಕಿಳಿದ ಅಕಿಲ್ ಹುಸೇನ್ ಕೇವಲ 17 ರನ್ ನೀಡಿ 4 ವಿಕೆಟ್ ಕಿತ್ತರೆ ನೂರ್ ಅಹ್ಮದ್ 2 ವಿಕೆಟ್ ಪಡೆದು ಮಿಂಚಿದ್ರು. ಮುಂಬೈಗೆ ಕಳಂಕ ತಂದ ಸೋಲು, ಹಾರ್ದಿಕ್ ಪಾಂಡ್ಯ ಬೇಸರ. ಪಂದ್ಯದ ಬಳಿಕ ಮಾತನಾಡಿದ ಮುಂಬೈ ನಾಯಕ ಹಾರ್ದಿಕ್ ಪಾಂಡ್ಯ, ಪವರ್ ಪ್ಲೇನಲ್ಲೇ ಮುಂಚೂಣಿ ವಿಕೆಟ್ಗಳನ್ನು ಕಳ್ಕೊಂಡಿದ್ದು ನಮಗೆ ಮುಳುವಾಯಿತು. 207 ರನ್ ಚೇಸ್ ಮಾಡುವಾಗ ಆರಂಭದಲ್ಲೇ ಲಯ ತಪ್ಪಿದ್ರೆ ಕಂಬ್ಯಾಕ್ ಮಾಡೋದು ಕಷ್ಟ. ಪಿಚ್ನಲ್ಲಿ ಯಾವುದೇ ಬದಲಾವಣೆ ಇರಲಿಲ್ಲ, ನಾವು ಸರಿಯಾಗಿ ಬ್ಯಾಟಿಂಗ್ ಮಾಡಲಿಲ್ಲ ಅಷ್ಟೇ ಅಂತ ತಮ್ಮ ತಂಡದ ಕಳಪೆ ಬ್ಯಾಟಿಂಗ್ ಬಗ್ಗೆ ತೀವ್ರ ಬೇಸರ ವ್ಯಕ್ತಪಡಿಸಿದ್ರು. ವಿಶೇಷ ಅಂದ್ರೆ ಐಪಿಎಲ್ ಇತಿಹಾಸದಲ್ಲೇ ಚೆನ್ನೈ ವಿರುದ್ಧ ಮುಂಬೈ ತಂಡದ ಅತಿ ಕಡಿಮೆ ಸ್ಕೋರ್ ಇದಾಗಿದೆ. ರನ್ಗಳ ಅಂತರದಲ್ಲಿ ಮುಂಬೈಗೆ ಇದು ಅತಿ ದೊಡ್ಡ ಸೋಲಾಗಿದೆ. ಈ ಮೊದಲು 2013ರಲ್ಲಿ ರಾಜಸ್ಥಾನ್ ವಿರುದ್ಧ 87 ರನ್ಗಳಿಂದ ಸೋತಿದ್ದೇ ದೊಡ್ಡ ದಾಖಲೆಯಾಗಿತ್ತು. ಸ್ನೇಹಿತರೆ, ಮುಂಬೈ ತಂಡದ ಈ ಹೀನಾಯ ಸೋಲಿನ ಬಗ್ಗೆ ನೀವೇನು ಹೇಳ್ತೀರಿ? ಅಕಿಲ್ ಹುಸೇನ್ ಅವರನ್ನ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ತಂದ ಸಿಎಸ್ಕೆ ಕ್ಯಾಪ್ಟನ್ ಋತುರಾಜ್ ಗಾಯಕ್ವಾಡ್ ಅವರ ಮಾಸ್ಟರ್ ಪ್ಲಾನ್ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಹಾಗೆ ಸೆಂಚುರಿ ಸಿಡಿಸಿದ ಸಂಜು ಸ್ಯಾಮ್ಸನ್ ಈ ಸೀಸನ್ನ ಬೆಸ್ಟ್ ಬ್ಯಾಟರ್ ಅಂತ ನಿಮಗೆ ಅನ್ಸತ್ತಾ? ಕಾಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ಹಂಚಿಕೊಳ್ಳಿ.
ಕ್ರಿಕೆಟ್ ಲೋಕದ ಈ ಇನ್ಫಾರ್ಮೇಟಿವ್ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈಗಲೇ ಲೈಕ್ ಮಾಡಿ ಹಾಗೂ ಪ್ರತಿಯೊಬ್ಬ ಕ್ರಿಕೆಟ್ ಅಭಿಮಾನಿಗೂ ವಾಟ್ಸಪ್ನಲ್ಲಿ ಶೇರ್ ಮಾಡಿ. ಇಂಥ ಆಸಕ್ತಿದಾಯಕ ಮಾಹಿತಿಗಳಿಗಾಗಿ ಮರೆಯದೆ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯದ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.